ಎಲ್ಲ ಮಹನೀಯರಿಗೂ ಮಾತೆಯರಿಗೂ ಕೂಡ ನಮಸ್ಕಾರ. ಯಕ್ಷಗಾನದಲ್ಲಿ ಧ್ವನಿವರ್ಧಕದ ಬಳಕೆ ಹೇಗೆ ಮಾಡಬೇಕು, ಹೇಗಿರಬೇಕು, ಈಗ ಹೇಗಿದೆ, ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೆ ಒಂದು 10-20 ನಿಮಿಷಗಳ ಸಮಯವನ್ನು ಕೊಟ್ಟಿದ್ದಾರೆ. ನಮ್ಮ ಬೆಳಗ್ಗಿನ ಕಾರ್ಯಕ್ರಮಗಳಲ್ಲಿ ನಡೆದಷ್ಟು ದೀರ್ಘವಾಗಿ ಮಾತಾಡುವಂಥದ್ದೇನಿಲ್ಲ ಈ ವಿಷಯದ ಬಗ್ಗೆ. ಹಾಗಾಗಿ ಬಹಳ ಚುಟುಕಾಗಿ ನನ್ನ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಹೇಳ್ತೇನೆ. ನಾನು ಯಕ್ಷಗಾನದಲ್ಲಿ ವೃತ್ತಿಪರ ಕಲಾವಿದ ಏನಲ್ಲ, ಹವ್ಯಾಸಿ ಅಷ್ಟೇ. ಆದರೆ ಕಳೆದ ಸುಮಾರು 30 ವರ್ಷಗಳಿಂದ ಮಡಿಕೇರಿ ಆಕಾಶವಾಣಿಯ ಉದ್ಘೋಷಕನಾಗಿ, ಅನೌನ್ಸರ್ ಆಗಿ ನಾನು ಕೆಲಸ ಮಾಡಿರುವ ಕಾರಣ ಅಲ್ಲಿ ನಾನು ಬಳಸಿದ್ದು ನಿತ್ಯ ನಿರಂತರ ಮೈಕ್, ಧ್ವನಿವರ್ಧಕವನ್ನೇ. ಮತ್ತು ಹವ್ಯಾಸಿಯಾಗಿ ಕೂಡ ಸ್ವಲ್ಪ ಮಟ್ಟಿಗೆ ನನಗೆ ಯಕ್ಷಗಾನದ ತಿಳಿವಳಿಕೆ ಇದೆ ಎನ್ನುವ ಕಾರಣಕ್ಕೆ ಪ್ರಾಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಧ್ವನಿವರ್ಧಕದ ಬಳಕೆ ಬಗ್ಗೆ ಮಾತಾಡಬೇಕು ಅಂತ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗೆಂತ ನಾವು ರೇಡಿಯೋದಲ್ಲಿ ಮೈಕನ್ನು ಬಳಸೋದಕ್ಕೂ ಯಕ್ಷಗಾನದಲ್ಲಿ ಧ್ವನಿವರ್ಧಕವನ್ನು ಬಳಸೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಸಾಮಾನ್ಯ ಒಂದು 45 ವರ್ಷಗಳ ಹಿಂದೆ ನಾನು ಯಕ್ಷಗಾನ ಹಾಡುಗಾರಿಕೆಯನ್ನು ತೆಂಕಬೇಲು ತಿರುಮಲೇಶ್ವರ ಶಾಸ್ತ್ರಿಗಳಿಂದ ಅಭ್ಯಾಸ ಮಾಡಿದವನು. ಮುಂದಿನ ದಿನಗಳಲ್ಲಿ ಮಾಂಬಾಡಿ ಗುರುಗಳಿಂದ ಅದನ್ನು ನಾನು ಮುಂದುವರಿಸಿದೆ. ಹಾಗೆಂತ ಯಕ್ಷಗಾನದಲ್ಲಿ ಆಟಕ್ಕೆ ಪದ್ಯ ಹೇಳಿದಂಥ ಅನುಭವ ಇಲ್ಲವೇ ಇಲ್ಲ ಅಂತಲ್ಲ. ನನ್ನ ದ್ವಿತೀಯ PUC ವಿದ್ಯಾಭ್ಯಾಸ ಆದ ನಂತರ ಒಂದು 2-3 ತಿಂಗಳು ಕಟೀಲು ಮೇಳದಲ್ಲಿ ನಾನು ಭಾಗವತನಾಗಿ ಸುಮಾರು 2 ಗಂಟೆ ರಾತ್ರಿಯವರೆಗೂ ಕೂಡ ಪದ್ಯ ಹೇಳಿದ್ದುಂಟು, ಕೊಂಡೇಚರು ಇದ್ದ ಮೇಳದಲ್ಲಿ. ಹಾಗಾಗಿ ಆಟಕ್ಕೆ ಹೇಳಿದ ಅನುಭವ ಸ್ವಲ್ಪ ಮಟ್ಟಿಗೆ ಇದೆ. ಮತ್ತು ವೃತ್ತಿ ಪೂರ್ತಿ ನಂದು ಆಕಾಶವಾಣಿ ಆದ್ದರಿಂದ ವರ್ಷಕ್ಕೆ 1, 2, 3 ತಾಳಮದ್ಲೆಯಲ್ಲಿ ಪದ್ಯ ಹೇಳುವ ಅವಕಾಶ ಮಾತ್ರ ಅಷ್ಟೇ. ಹಾಗಾಗಿ ಬಹಳ ಅಪರೂಪಕ್ಕೆ ನಾನು ಧ್ವನಿವರ್ಧಕವನ್ನು ಯಕ್ಷಗಾನ ರಂಗದಲ್ಲಿ ಬಳಸುವುದು. ನಮಗೆ ಆಕಾಶವಾಣಿಯಲ್ಲಿ ಅನೌನ್ಸರ್ ಆಗಿ ನಾನು ಸೆಲೆಕ್ಟ್ ಆದ ನಂತರ ಈ ಮೈಕ್ ಬಗ್ಗೆ ಬಹಳಷ್ಟು ತಿಳಿದಂತಹ ತಂತ್ರಜ್ಞರು ಕೊಟ್ಟಂತಹ ಒಂದು ಸೂಚನೆ ಏನು ಅಂತಂದರೆ, ನೀವು ಮೈಕ್ ಬಳಸುವಾಗ ನಿಮ್ಮ ಕೈ ಅಳತೆ, ದಯವಿಟ್ಟು ಎಲ್ಲರೂ ಇದನ್ನು ನೋಡಬೇಕು, ಇಷ್ಟು ದೂರಕ್ಕೆ ನಿಮ್ಮ ಮೈಕ್ ಇರಬೇಕು. ನೋಡಿ, ಹೀಗಿರಬೇಕು ಅಂತ ಅವರು ಹೇಳಲಿಲ್ಲ, ಇಷ್ಟು ದೂರ. ಆದರೆ ಅದು ಆಕಾಶವಾಣಿಯ ಮೈಕಿಗೂ ಈ ಮೈಕಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಮ್ಮ ಧ್ವನಿವರ್ಧಕದವರಿಗೆ ಗೊತ್ತಿರ್ಬೋದು ಅದು. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಒಂದು ಕಾಲಘಟ್ಟದಲ್ಲಿ ಮೈಕ್ ಬಗ್ಗೆ ಆಗಿನ ಭಾಗವತರುಗಳು ತುಂಬ ಮುಖ್ಯವಾಗಿ, ನಾನು ಹಿಮ್ಮೇಳವನ್ನೇ ಲಕ್ಷ್ಯವಾಗಿ ಇಟ್ಕೊಂಡು ಹೇಳುವಂಥದ್ದು, ಮೈಕ್ ಬಗ್ಗೆ ಭಾಗವತರಾಗಲಿ ಅಥವಾ ಮುಮ್ಮೇಳದ ಅರ್ಥಧಾರಿಗಳಾಗಲಿ ವಿಶೇಷ ಲಕ್ಷ್ಯ ಹರಿಸಿದ ಹಾಗಿಲ್ಲ. ಅದು ಅವರಿಗೆ ಸಹಜವಾಗಿ ಅದು ಕರಗತಾಗಿತ್ತು, ಅದನ್ನು ಹೇಗೆ ಬಳಸಬೇಕು ಅನ್ನೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10-15 ವರ್ಷಗಳಿಂದ, ಅದರಲ್ಲೂ ಒಂದು 10 ವರ್ಷಗಳಿಂದ ನಮ್ಮ ಹೊಸ ಭಾಗವತರುಗಳು, ಅದು ಹುಡುಗರು ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು, ಬಳಸುವ ರೀತಿ ನೋಡಿದರೆ ಬಹಳ ಆತಂಕ ಆಗ್ತದೆ. ಯಾರು ಇವರಿಗೆ ಇದಕ್ಕೆಲ್ಲ ಒಂದು ಮೇಲ್ಪಂಕ್ತಿಯಾದರೂ ಈ ರೀತಿಯಲ್ಲಿ ಬಳಸುವುದಕ್ಕೆ ಯಾರಿದ ಅಭ್ಯಾಸ ಮಾಡಿಸಿದ್ದು, ಮತ್ತು ಯಾರಿಂದ ಹೀಗೆ ಮೈಕನ್ನು ಬಾಯಿಗೆ ಇಟ್ಟುಕೊಂಡು ಅಭ್ಯಾಸ ಆಯಿತು ಹೇಗೆ ಅನ್ನೋದೇ ಬಹಳ ಕೌತುಕದ ಮತ್ತು ಬಹಳ ಆತಂಕಕಾರಿಯಾದಂಥ ವಿಷಯ. ನೋಡಿ, ಆ ಶಬ್ದ ಹೇಳ್ತದೆ, ಅದು ಧ್ವನಿವರ್ಧಕ. ನಮ್ಮ ಸಹಜವಾದ ಧ್ವನಿ ಏನಿದೆಯೋ ಅದನ್ನು ಹೆಚ್ಚಿಸಿಕೊಡ್ತದೆ.
ಸಣ್ಣ ಧ್ವನಿ ನಮ್ಮದೇನಿದೆ ಅದನ್ನು ಜೋರು ಮಾಡಿಕೊಡ್ತದೆ. ಧ್ವನಿಯನ್ನು ವರ್ಧಿಸುವ ಕೆಲಸವನ್ನಷ್ಟೇ ಈ ಮೈಕ್ ಮಾಡುವಂಥದ್ದು. ಹಾಗಾಗಿ ಅದು ಧ್ವನಿವರ್ಧಕ ಅಷ್ಟೇ. ಹಾಗಾದರೆ ಅಂತರವನ್ನು ಹೇಗಿಟ್ಕೊಳ್ಬೇಕು ಅದೇ ಹೇಳ್ತದೆ. ನಾನು ಮಾತಾಡುವಾಗಲೇ ತೀರಾ ಹತ್ತಿರ ಹೋಗಬೇಕೋ, ಬಹಳ ದೂರ ಹೋಗಬೇಕೋ, ಅಥವಾ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಬಳಸಬೇಕು ಅನ್ನೋದನ್ನು ಮೈಕೆ ಹೇಳ್ತದೆ ನಿಮಗೆ. ಧ್ವನಿವರ್ಧಕವನ್ನು ಬಳಸುವಂತಹ ಗುಟ್ಟು ಅಷ್ಟೇ. ಹಾಗೆಂತ ನಾನು ಮಾತಾಡುವ ಈ ಧ್ವನಿಯೇ ನನ್ನ ಯಕ್ಷಗಾನದ ಧ್ವನಿಯಲ್ಲ. ಹಾಗಿರುವಾಗ ಯಕ್ಷಗಾನದಲ್ಲಿ ಅದನ್ನು ಹೇಗೆ ಬಳಸಬೇಕು? ಈಗ ಒಂದು ಪದ್ಯದಿಂದಲೇ ನಾನು ಅದನ್ನು ಆರಂಭ ಮಾಡ್ತೇನೆ. ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಬರುವಂಥ ಒಂದು ಪದ್ಯ ಅದು. ವಲ್ಲಭ ಕೇಳೆಲ್ಲ ಮನದಲ್ಲಿರುವ ಕ್ಲೇಶ ಧ್ವನಿವರ್ಧಕದವರು ಏಕೋ ಕೊಟ್ಟಿದ್ದೀರಾ? ಏಕೋ ನೋಡಿ, ನಾನು ಅವ್ರ ಹತ್ರ ಏಕೋ ಕೊಡಬೇಕು ಅಂತ ಹೇಳಿಲ್ಲ. ಈಗ ಪ್ರಶ್ನೆ ಅದುವೇ, ನಾನೊಂದು ನಿರ್ದಿಷ್ಟ ಅಂತರದಲ್ಲಿ ಇಟ್ಟುಕೊಂಡು ಪದ್ಯ ಹಾಡಿದೆ. ಬಹುಶಃ ಅದು ಯಾರಿಗೂ ಹರಟೆ ಆಗಿರ್ಲಿಕ್ಕಿಲ್ಲ. ಮೈಕವನ್ನು ಬಹಳ ಹತ್ತಿರ ವಾಲ್ಯೂಮ್ ನೋಡಿ. ಮೈಕದವರು ದಯವಿಟ್ಟು ನೀವು ಮಾತ್ರ ಅಲ್ಲ, ಎಲ್ರಿಗೂ ಅನ್ವಯ ಆಗುವ ರೀತಿಯಲ್ಲಿ ನಾನು ಹೇಳುವಂಥದ್ದು. ಧ್ವನಿವರ್ಧಕದ ವಾಲ್ಯೂಮ್ ಆ ವಿಷಯಕ್ಕೆ ಮತ್ತೆ ನಾನು ಬರೋನಿದ್ದೆ, ಆದರೂ ಕೂಡ ಈಗಲೇ ಅದರ ಉಲ್ಲೇಖ ಬಂದ ಕಾರಣ ಹೇಳಿದ್ರು. ಇಷ್ಟು ವಾಲ್ಯೂಮು ಈ ಸಭಾಂಗಣಕ್ಕೆ ಇಷ್ಟು ಪ್ರೇಕ್ಷಕರಿಗೆ ಬೇಕಿತ್ತಾ? ಲೆಕ್ಕಕ್ಕಿಂತ ಹೆಚ್ಚು ನೀವು ವಾಲ್ಯೂಮ್ ಕೊಟ್ಟಿದ್ದೀರಿ. ಈಗ ಎಕೋ ವಿಷಯ, ನಾನು ನಿಮಗೆ ಎಕೋ ಕೊಡಬೇಕು ಅಂತ ಹೇಳಿದ್ನಾ? ಇಲ್ಲ. ಯಾಕೆ ಅವರು ಎಕೋ ಕೊಟ್ಟರು? ಅವರಿಗೆ ಅಭ್ಯಾಸ ಆಗಿದೆ. ಯಕ್ಷಗಾನದ ಪದ್ಯ ಅಂತಂದರೆ ಅದಕ್ಕೆ ಎಕೋ ಬೇಕು. ಈಗ ಪ್ರಶ್ನೆ ಇರೋದು, ಯಕ್ಷಗಾನದ ಭಾಗವತರಿಗೆ ಎಕೋ ಬೇಕು ಅಂತಾದರೆ ಅರ್ಥಧಾರಿಗಳಿಗೆ ಯಾಕೆ ಬೇಡ? ಮೊದಲನೆಯದಾಗಿ ಯಕ್ಷಗಾನ ಭಾಗವತರುಗಳು ಅರ್ಥ ಮಾಡಿಕೊಳ್ಬೇಕಾದ್ದು, ದಯವಿಟ್ಟು ನಿಮ್ಮ ಸಹಜವಾದ ಸ್ವರವನ್ನು ಕೊಲ್ಲಬೇಡಿ. ಎಕೋ ಎನ್ನುವುದು ಅದು ಕೃತಕ. ನನಗೆ ಭಾಳ ಹಳೆಯ ದಿನಗಳು ನೆನಪಾಗ್ತವೆ. ನಾನು ಕಟೀಲು ಮೇಳದಲ್ಲಿ ಇದ್ದಾಗಿನ ದಿನಗಳು ಅಂತ ಹೇಳಿದೆ ಅಲ್ಲ, ಕೊಂಡೇಚರ ಭಾಗವತರ ಜೊತೆ ಪದ್ಯ ಹೇಳಿದ ದಿನಗಳಿರ್ಬೋದು, ಅಥವಾ ಬಲಿಪ ನಾರಾಯಣ ಭಾಗವತರ ಜೊತೆ ಮಾತಾಡುವ ಸಂದರ್ಭ ಸಿಗ್ತಿತ್ತು. ಅವರ ಪದ್ಯವನ್ನು ಆಟದಲ್ಲಿ ತುಂಬ ಸಂದರ್ಭಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಒಂದು ಸಲ ಕೊಣಾಜಿಯಲ್ಲಿ ಓದುವಾಗ ನಾನು ನನ್ನ ಗೆಳೆಯ ರಾಧಾಕೃಷ್ಣ ಕಲ್ಚಾರ್ ಬಲಿಪ ನಾರಾಯಣ ಭಾಗವತರನ್ನ ಭೇಟಿಯಾಗಲಿಕ್ಕೆ ದೇರಳಕಟ್ಟೆಯಲ್ಲಿ ಆಟ, ಅಲ್ಲಿಗೆ ಹೋದದ್ದು ಉಂಟು.
ಅಲ್ಲಿ ಅಥವಾ ಸುಳ್ಳ್ಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವತ್ತಾದರೂ ಬಲಿಪರು ನನ್ನ ಪದ್ಯಕ್ಕೆ ಎಕೋ ಕೊಡಿ ಅಂತ ಕೇಳಿದಾರಾ? 1983ನೇ ಇಸವಿ ನನ್ನ ನೆನಪು. ಕೊಳ್ತಿಗೆ ನಾರಾಯಣಗೌಡರು ಈಶ್ವರಮಂಗಲಲ್ಲೇ ಒಂದು ಆಟ ಆಡಿಸಿದರು, ದಕ್ಷಾಧ್ವರ. ಮೊದಲ ಅಧ್ವರಕ್ಕೆ ನಾನೇ ಪದ್ಯ ಹೇಳಿದ್ದು. ಅನಂತರದ 2 ಪದ್ಯಗಳಿಗೆ ಅಗರಿ ಶ್ರೀನಿವಾಸ ಭಾಗವತರ ಪದ್ಯ ಹೇಳಿದ್ದು. ಕೇದಗಡಿ ಗುಡ್ಡಪ್ಪಗೌಡರ ದಕ್ಷಿಣ ಪಾತ್ರ. ಅಗರಿ ಶ್ರೀನಿವಾಸ ಭಾಗವತರ ಕಾಲದಲ್ಲಿ ಎಕೋ ಇತ್ತ? ಅವ್ರು ಯಾವತ್ತಾದರೂ ಅವರು ವೇಷಧಾರಿಗಳಿಗೆ ಅಲ್ಲಿ ಕೆಲವೊಮ್ಮೆ ಬಾಯಿಗೆ ಬಂದಾಗ ಬೈದದನ್ನು ಕೇಳಿದ್ದೇನೆ ನಾನು. ಆದರೆ ಎಕೋ ಇತ್ತ? ಯಾಕೆ ನಮ್ಮ ಭಾಗವತರುಗಳಿಗೆ ಅರ್ಥ ಆಗೋದಿಲ್ಲ? ಅದು ಎಕೋ ಎನ್ನುವುದು ಅದು ನಿಮ್ಮ ಸಹಜವಾದ ಸ್ವರ ಅಲ್ಲ. ಏಕೋ ಬೇಕಾಗಿಲ್ಲ, ಅದು ನಾವು ರೂಢಿಯಲ್ಲಿ ಹೇಳ್ತೇವಲ್ಲ, ಸ್ವಲ್ಪ ಚಂದ ಕಾಣಿಸಿಕೊಡೋದು ಅಂತ. ಹಾಗೆ ಇದ್ದ ಸ್ವರ ಇನ್ನೂ ಚಂದ ಆಗಲಿ ಅಂತ ಏಕೋ ಕೊಡೋದು. ಆದರೆ ಅರ್ಥಧಾರಿ ನೀವು ಭಾಗವತರುಗಳಿಗೆ ಅವರ ಪದ್ಯಕ್ಕೆ ನೀವು ಎಕೋ ಕೊಡ್ತೀರಿ ಅಂತಾದರೆ ಅರ್ಥಧಾರಿಗೆ ಕೊಡಬೇಕು. ಈಗ ನಾವು ಆಕಾಶವಾಣಿಯಲ್ಲಿ ರೆಕಾರ್ಡ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ಗಾಯಕರ ಪದ್ಯಗಳಿಗೆ, ಅದು ಭಾವಗೀತೆ ಇರಲಿ ಅಥವಾ ಜನಪದ ಗೀತೆಯನ್ನು ಹಾಡಲಿ ಅಥವಾ ಯಕ್ಷಗಾನದ ಪದ್ಯಗಳನ್ನೇ ಹಾಡಲಿ, ಎಡನೀರು ಸ್ವಾಮೀಜಿಗಳೇ ಬಂದು ನಮ್ಮಲ್ಲಿ ರೆಕಾರ್ಡ್ ಆಗಿದೆ, ನಾನೇ ರೆಕಾರ್ಡ್ ಮಾಡಿದವನು. ಯಾವುದೇ ಕಾರಣ ಕೂಡ ಆಕಾಶವಾಣಿ ಧ್ವನಿಮುದ್ರಣದಲ್ಲಿ ಎಕೋ ಕೊಡುವಂತಹ ಪದ್ಧತಿ ಇಲ್ಲ. ಆದರೆ ಇವತ್ತು ಎಕೋ ಇಲ್ಲದೆ ಪದ್ಯ ಹೇಳಲಿಕ್ಕೆ ಆಗುವುದಿಲ್ಲ ನಮ್ಮ ಭಾಗವತರುಗಳಿಗೆ. ಎಂಥ ದುಸ್ಥಿತಿ ಬಂದು ಹೋಗಿದೆ ನೋಡಿ. ಇದೊಂದು ದಯವಿಟ್ಟು ಎಕೋವನ್ನು ಇನ್ನು ಮುಂದಾದರೂ ಕೂಡ ಅದು ಅರ್ಥಧಾರಿಗಳಿಗೋ ಅಥವಾ ಬೇರೆಯವರಿಗೆ ಹೇಳಿ ಕಷ್ಟ ಆಗ್ತದೆ. ಭಾಗವತರ ಎಕೋ ಕೊಡಬೇಡಿ ಅಂತ ಕಿವಿ ಬಿಡ್ಲಿಕ್ಕೆ ಆಗುವುದಿಲ್ಲ. ಈಗ ನೀವು ಎಕೋ ಕೊಡದೆ ಏನು ಪೂರ್ತಿ ಎಕೋ ತೆಗೆದುಬಿಡಿ, ನಿಮಗೆ ಕೇಳಲಿಕ್ಕೆ ಆಗ್ತದೆ ನೋಡೋಣ. ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ, ವಾಲ್ಯೂಮ್ ಕಡಿಮೆ ಮಾಡಿ. ವೀರ ಕೇಳಯ್ಯ ನಿನ್ನಯ ಸತ್ವವರಿಯದೆ ನಿನ್ನಯ ಸತ್ವಗರಿಯದೆ ಪೌರುಷವನು ತಾಳ್ದೆ ಬರಿದೆ, ಪೌರುಷವನು ತಾಳ್ದೆ ಬರಿದೆ. ಆರಾದರುಂಟೆ ನಿನ್ನನು ಗೆಲುವವರು, ಆರಾದರುಂಟೆ ನಿನ್ನನು ಗೆಲುವವರು. ವೃಂದಾರಕ ನರಭುಜಂಗರಲಿಯೇ ವೀರಗೆಳಯ್ಯ ನಿನ್ನಯ ಸತ್ವವರಿಯದೆ ಪೌರುಷವನು ಬೇಳ್ದೆ ಬರಿದೆ. ಆರಾದರುಂಟೆ ನಿನ್ನನು ಗೆಲುವವರು. ವೃಂದಾರಕ ನರಭುಜಂಗರಲಿಯೇ ವೀರ ಕೇಳಯ್ಯ ನಿನ್ನಯ ಸತ್ವವರಿಯದೆ ವೀರ ನೋಡಿ. ಎಕೋ ಇಲ್ಲದೆಯೂ ಕೂಡ ಪದ್ಯ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ವಾ? ಅದನ್ನು ಕೇಳಿದ ಆಮೇಲೆ ನೀವು ನಿಮ್ಮ ತೀರ್ಮಾನಗಳನ್ನು ದಯವಿಟ್ಟು ಹೇಳಬೇಕು. ಎಕೋ ಇದ್ದು ಎಕೋ ಇಲ್ಲದೆ ಹೇಳಿದರೆ ಅದರ ಪರಿಣಾಮ ಏನು ಅಂತ. ನನ್ನ ಪ್ರಕಾರ, ನಾನು ಹವ್ಯಾಸಿ ಭಾಗವತನೇ ಆದರೂ ಕೂಡ ಎಲ್ಲ ಭಾಗವತರುಗಳು ಕೂಡ, ಅದು ವೃತ್ತಿಪರ ಮೇಳದ ಭಾಗವತರು ಇರ್ಬೋದು ಅಥವಾ ಹವ್ಯಾಸಿ ಭಾಗವತರು ಇರ್ಬೋದು, ಎಕೋ ಇನ್ನು ಮುಂದೆ ಎಕೋ ಇಟ್ಟು ಹಾಡುವುದೇ ಇಲ್ಲ ನಾನು ಅಂತ ವ್ರತ ಕೈಗೊಳ್ಳಬೇಕು ಅಂತ ನನ್ನದೊಂದು ಕಳಕಳಿಯ ಮನವಿ. ಯಾಕೆ ಅದು ಯಶಸ್ವಿ ಆಗುವುದಿಲ್ಲ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಯೋಗ ಮಾಡಿ ನೋಡೋಣ. ಮತ್ತು ವಾಲ್ಯೂಮ್ ಕೊಡೋ ವಿಷಯದಲ್ಲೂ ಅಷ್ಟೇ, ಭಾಗವತರುಗಳಿಗೆ ವಿಪರೀತ ವಾಲ್ಯೂಮ್ ಕೊಟ್ಟು ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅಂತೂ ನಾನು ಅದನ್ನು ಬಹಳ ತಾಳಮದ್ದಲೆಗಳಲ್ಲಿ, ನನಗೆ ನೇರವಾಗಿ ನಾನು ದೂರದ ಮಡಿಕೇರಿಯಲ್ಲಿ ಇರುವ ಕಾರಣ ಕಾರ್ಯಕ್ರಮಗಳಿಗೆ ಬಂದು ನೋಡಲಿಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಯೂಟ್ಯೂಬ್ನಲ್ಲಿ ನಾನು ನೋಡ್ತೇನೆ. ಅರ್ಥಧಾರಿಗಳ ಅರ್ಥ ಬಂದಾಗ ವಾಲ್ಯೂಮ್ ಭಾಳ ಡೌನ್ ಇರ್ತದೆ, ಭಾಗವತರುಗಳ ಪದ್ಯ ಹೊಡ್ಕೊಳ್ತಾ ಇರ್ತದೆ.
ಎಷ್ಟೋ ಆಟಗಳಲ್ಲಿ ಇವತ್ತು ಅದಾಗ್ತಾ ಇದೆ. ಆದರೆ ದಯವಿಟ್ಟು ಭಾಗವತರು ಅದನ್ನು ಬಹಳ, ಯಾಕಂದರೆ ಅವರು ರಂಗದ ನಿರ್ದೇಶಕರು ಎನ್ನುವ ನೆಲೆಯಲ್ಲಿ ಕೂಡ ಅವರು ಯೋಚನೆ ಮಾಡಬೇಕು. ಭಾಗವತರ ಮೈಕಿನ ವಾಲ್ಯೂಮ್, ಧ್ವನಿವರ್ಧಕದ ವಾಲ್ಯೂಮ್ ಮತ್ತು ಅರ್ಥಧಾರಿಗಳ ಅವರ ಧ್ವನಿಯ ವಾಲ್ಯೂಮ್ ಕೂಡ ಅದು ಸಮಾನ ಪ್ರಮಾಣದಲ್ಲಿರಬೇಕು, ಈಕ್ವಲ್ ಆಗಿರಬೇಕು. ಈ ಹೊಣೆ ಕೂಡ ಕೇವಲ ಅರ್ಥಧಾರಿಗಳದ್ದಲ್ಲ, ಭಾಗವತರದ್ದು. ಆ ಎಚ್ಚರ ಭಾಗವತರಿಗೆ ಇರಬೇಕು. ನಾನು ಮಾತ್ರ ಕಾಣಬೇಕು, ನಾನು ಮಾತ್ರ ಶೈನ್. ನಾವೆಷ್ಟೊಂದರೂ ಕೂಡ ರಂಗದ ನಿರ್ದೇಶಕ ಇರ್ಬೋದು, ಕಥಾ ಪ್ರಸ್ತುತಿಗೆ ಬೇಕಾದಂತಹ ಪದ್ಯಗಳನ್ನು ಹೇಳುವ ವ್ಯಕ್ತಿಯೇ ಭಾಗವತ ಆಗಿರ್ಬೋದು. ಆದರೆ ನಾನು ಹಿಮ್ಮೇಳದವನು ಎನ್ನುವ ಅರಿವು ಭಾಗವತನಿಗಿರಬೇಕು. ನಾವೆಷ್ಟಿಂದರೂ ಕೂಡ ಹಿಮ್ಮೇಳದವರು. ಆಮೇಲೆ ಅದರ ಜೊತೆಗೆ ಮದ್ದಳೆ ಕೂಡ. ಎಷ್ಟೋ ಭಾಗವತರುಗಳ ಮಾತನ್ನು ಈಗ ಮದ್ದಳೆಯವರು ಕೇಳುವುದಿಲ್ಲ. ಚೆಂಡೆಗೂ ಕೂಡ ವಾಲ್ಯೂಮ್ ಇದು ಮೈಕ್ ಬಂದುಬಿಟ್ಟಿದೆ. ಈ ಹಿಂದಿನ ವರ್ಷಗಳಲ್ಲಿ, ಕೆಲವು ವರ್ಷಗಳನ್ನು ಹಿಂದೆ ನಾವು ನೋಡಿದರೆ, ಒಂದು 20-30 ವರ್ಷಗಳ ಹಿಂದೆ ಎಲ್ಲಾದರೂ ಚೆಂಡೆಗೂ ಕೂಡ ಈ ರೀತಿ ಮೈಕನ್ನು ಕೊಡ್ತಿದ್ರ? ಯಾವುದೇ ಕಾರಣಕ್ಕೂ ಕೂಡ ಚೆಂಡೆಗೆ ಮೈಕಿನ ಅಗತ್ಯವೇ ಇಲ್ಲ, ಅದು ಕೂಡ ಕೊಡ್ತಾ ಇದ್ದಾರೆ. ಅದು ಕೂಡ ನಾವು ಅದನ್ನು ಬಳಸಬಾರ್ದು. ದಯವಿಟ್ಟು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಚೆಂಡೆ ವಾದಕರೇ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಮದ್ದಳೆಗೆ ಮೊದಲು ಮೈಕ್ ಇರಲಿಲ್ಲ. ಒಂದು ಮೈಕ್ ಮಾತ್ರ ನನಗೆ ತಿಳುವಳಿಕೆ ಬಂದ ಪ್ರಕಾರ ಮೇಲಿಂದ ಒಂದು ಮೈಕ್ ಮೇಳದಲ್ಲಿ ತೂಗಾಡ್ತಾ ಇತ್ತು. ಅದು ಹೋಗಿ ಮದ್ದಳೆಗೆ ಬಲಕ್ಕೆ ಬಂತು, ಈಗ ಎಡಕ್ಕೂ ಬಂದಿದೆ. ಸಂಗೀತದಲ್ಲೂ ಕೂಡ ಅದು ಇಲ್ಲ ಅಂತಲ್ಲ. ನನಗೆ ನೆನಪಿದೆ, ಅದು ಸಂಗೀತದಲ್ಲಿ ಕೂಡ ನಮ್ಮ ಯಕ್ಷಗಾನದಲ್ಲಿ ಮಾತ್ರ ವಾಲ್ಯೂಮ್ ಜಾಸ್ತಿ ಕೊಡಿ ಅಂತ ಮದ್ದಳೆಯವರು ಕೇಳೋದಲ್ಲ, ಅಥವಾ ಚೆಂಡೆಯವರು ಇಟ್ಕೊಂಡದ್ದಲ್ಲ. ಸಂಗೀತ ಕ್ಷೇತ್ರಕ್ಕೆ ಕೂಡ ಇದು ಪದಾರ್ಪಣೆ ಮಾಡಿದೆ. ಯಾಕಂದರೆ ಇದೇ ವಲಯದ ಬದಿಯಡ್ಕದೊಬ್ಬರು ಹಿರಿಯ ಸಂಗೀತಗಾರರ ಒಂದು 10 ಕೀರ್ತನೆಗಳನ್ನು ನಾನು ಮಡಿಕೇರಿ ಆಕಾಶವಾಣಿಯಲ್ಲಿ ಕರೆಸಿ, ನಿರ್ದಿಷ್ಟವಾಗಿ ಹೆಸರು ಯಾರು ಅಂತ ಹೇಳೋದು ಬೇಡ, ಮತ್ತು ಅದು 10 ಕಡೆ ಆ ಹೆಸರು ಸುತ್ತಾಡಿ ಆ ಪಕ್ಕವಾದ್ಯದ ಯಾರು ಅಂತ ಅವರು ಮತ್ತೆ ಅದರ ಶೋಧನೆಯಲ್ಲಿ ಹೊರಡ್ತಾರೆ. ಒಬ್ಬರು ದೊಡ್ಡ ಸಂಗೀತಗಾರರನ್ನು ಕರೆಸಿ ಕೀರ್ತನೆಗಳನ್ನು, ದಾಸರ ಕೀರ್ತನೆಗಳನ್ನು ನಾನು ರೆಕಾರ್ಡ್ ಮಾಡಿದ್ದೆ. ಹಾಗೆ ರೆಕಾರ್ಡ್ ಮಾಡುವಾಗ ಒಂದು ಕೀರ್ತನೆಯನ್ನು ರೆಕಾರ್ಡ್ ಮಾಡಿದ ನಂತರ, ಗಣಪತಿ ಸ್ತುತಿಯನ್ನು ರೆಕಾರ್ಡ್ ಮಾಡಿದ ನಂತರ, ಗಾಯಕರನ್ನು ಮತ್ತು ವಯಲಿನ್ ಮತ್ತು ಮೃದಂಗದವರನ್ನು ಕಂಪ್ಯೂಟರ್ ಹತ್ತಿರ ಕರೆಸಿ ಸ್ಪೀಕರೆಲ್ಲ ಹಾಕಿ ಕೇಳಿಸಿದೆ ನಾನು. ಸರಿ, ಒಂದು ಸಲ ಕೇಳಿ ಅಂತ. ಗಾಯಕರು ಹೇಳಿದರು ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ. ಎಲ್ಲ ಒಳಗಡೆ ಹೋದರು 2ನೇ ಕೀರ್ತನೆ ಹಾಡಲಿಕ್ಕೆ. ಅಷ್ಟರಲ್ಲಿ ಮೃದಂಗದವರು ಮೆಲ್ಲ ಬಂದರು. ಅದು ಮೃದಂಗ ಸ್ವಲ್ಪ ಜಾಸ್ತಿ ಬೇಕು, ಅವರ ಎದುರು ಹೇಳಲಿಕ್ಕೆ ಕಷ್ಟ ಆಯ್ತು ನನಗೆ ಅಂತ. ಅಷ್ಟರಲ್ಲಿ ಅವರ ಹಿಂದೆ ವಯಲಿನ್ನವರು ಬಂದು ಹೇಳ್ತಾರೆ, ವಯಲಿನ್ ನೋಡಿ ಅದರಲ್ಲಿ ಸರಿ ಕೇಳಲಿಲ್ಲ, ಸ್ವಲ್ಪ ವಯಲಿನ್ಗೆ ಸ್ವಲ್ಪ ವಾಲ್ಯೂಮ್ ಕೊಡಿ ಅಂತ. ಏನು ಮಾಡಬೇಕು? ನನ್ನ ಪಕ್ಕದಲ್ಲೇ ಭಾಳ ಎಕ್ಸ್ಪರ್ಟ್ ಆದಂತಹ ಇಂಜಿನಿಯರ್ ಇದ್ದರು. ಯಾಕಂದರೆ ನಮ್ಮ ಆಕಾಶವಾಣಿ ಇಂಜಿನಿಯರ್ಸ್ಗಳನ್ನು ಇಟ್ಕೊಂಡೆ, ಅವರನ್ನು ಜೊತೆಗೆ ಇಟ್ಕೊಂಡೆ ನಾವು ರೆಕಾರ್ಡ್ ಮಾಡ್ತೇವೆ. ಅವ್ರು ಹೇಳಿದ್ರು, ನೀವು ಏನು ಚಿಂತೆ ಮಾಡಬೇಡಿ, ಅವರು ಹೇಳಿ ಎಲ್ಲ ಪರ್ಫೆಕ್ಟ್ ಆಗಿದೆ, ಆದರೆ ಗಾಯಕರೇ ಒಪ್ಕೊಂಡಿದ್ದಾರಲ್ಲ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ ಅಂತ. ಹಾಗೆ ರೆಕಾರ್ಡ್ ಅಂತಹ ಗೀತೆಗಳು ಇವತ್ತಿಗೂ ಕೂಡ ಮಡಿಕೇರಿ ಆಕಾಶವಾಣಿಯಿಂದಲೂ ಕೂಡ ಬೆಳಗ್ಗೆ 6:20 ಭಕ್ತಿ ಸಂಗೀತದಲ್ಲಿ ಪ್ರಸಾರ ಆಗ್ತಾ ಉಂಟು. ಅದನ್ನು ಬೆಂಗಳೂರಿಗೂ ಕಳಿಸ್ಕೊಟ್ಟಿದ್ದೇನೆ. ಬೆಂಗಳೂರಿನವರು ಕೂಡ ಯಾವ ಸ್ಟುಡಿಯೋದಲ್ಲಿ, ಔಟ್ಸೈಡ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ ಅಂತ ಕೇಳ್ತಾರೆ. ಆ ಮಟ್ಟಿಗೆ ಅಂದರೆ ಈಗ ಸಂಗೀತ ಕಂಪನಿ ಅಂತವರಲ್ಲ, ಅಲ್ಲಿ ಬಹಳ ಪರಿಣತ ಇಂಜಿನಿಯರ್ಸ್ ಇರ್ತಾರೆ, ಬಹಳ ಒಳ್ಳೆಯ ರೆಕಾರ್ಡಿಂಗ್ ನಡೀತದೆ. ಆದರೆ ಮಡಿಕೇರಿ ಆಕಾಶವಾಣಿ ಅಂತ ಒಂದು FM ಸ್ಟೇಷನ್, ಲೋಕಲ್ FM ಸ್ಟೇಷನಲ್ಲಿ ರೆಕಾರ್ಡ್ ಆದಂತಹ ಧ್ವನಿಮುದ್ರಣ ಕೂಡ ಬಹಳ ಅಚ್ಚುಕಟ್ಟಾಗಿ ಗಾಯಕರಿಗೆ ಎಷ್ಟು ವಾಲ್ಯೂಮ್ ಬೇಕು, ಮೃದಂಗದವರಿಗೆ ಎಷ್ಟು ಬೇಕು, ವಾಲ್ಯೂಮ್ನವರಿಗೆ ಎಷ್ಟು ಬೇಕು, ಅಷ್ಟನ್ನೇ ಕೊಟ್ಟು ನಾವು ರೆಕಾರ್ಡ್ ಮಾಡಿದ್ದುಂಟು. ಹಾಗಾಗಿ ಮದ್ದಳೆ ವಾದಕರು ಕೂಡ ಎಷ್ಟೇ ದೊಡ್ಡ ಮದ್ದಳೆ ವಾದಕರು ಇರಲಿ, ದಯವಿಟ್ಟು ನಿಮ್ಮ ವಾಲ್ಯೂಮನ್ನು ಅದು ಎಡ ಇರಲಿ ಬಲ ಇರಲಿ ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಭಾಗವತರ ಪದ್ಯಕ್ಕೆ ಅದು ಎಷ್ಟು ಬೇಕೋ ಅಷ್ಟೇ ಹಿತಮಿತವಾಗಿರಲಿ. ಭಾಗವತರ ಪದ್ಯವನ್ನು ಅದು ಮುಚ್ಚುವ ಹಾಗಾಗಿರಬಾರ್ದು. ಎಷ್ಟೋ ಸಂದರ್ಭಗಳಲ್ಲಿ ಭಾಗವತರು ಅವರ ಪದ್ಯವೇ ಕೇಳೋದಿಲ್ಲ, ಅಷ್ಟರ ಮಟ್ಟಿಗೆ ಮದ್ದಳೆ ವಾಲ್ಯೂಮ್ ಕೇಳಿದ್ದು ಕೂಡ ಉಂಟು. ಯೂಟ್ಯೂಬಲ್ಲೂ ಕೂಡ ಅಂತ ಎಷ್ಟೋ ದೃಷ್ಟಾಂತಗಳು, ನಿದರ್ಶನಗಳು ನಿಮಗೆ ಸಿಗ್ತವೆ. ಇದಕ್ಕೂ ಕೂಡ ದಯವಿಟ್ಟು ಅವರು ಅವಕಾಶ ಮಾಡಿಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಕೊನೆಯದಾಗಿ ನಾನು ಹೇಳುವಂಥ, ಮುಖ್ಯವಾಗಿ ಈಗಿನ ಯಕ್ಷಗಾನ ಭಾಗವತರುಗಳಿಗೆ, ಇತ್ತೀಚಿನ ಭಾಗವತರು ಅದು ಹೆಣ್ಣುಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಹೆಣ್ಣುಮಕ್ಕಳು ಇದನ್ನು ಹೇಳೋದನ್ನು ನಾನು ಗಮನಿಸಿದ್ದೇನೆ. ವಾಲ್ಯೂಮ್ ಚೆಕ್ ಮಾಡ್ತಾರೆ ಮೈಕದವರಿಗೆ, ಬೇಸ್ ಕೊಡಿ, ಬೇಸ್ ಕೊಡಿ, ಶಾರ್ಪ್ ಕೊಡಿ, ಶಾರ್ಪ್ ಕೊಡಿ. ಏನು ಬೇಸ್ ಶಾರ್ಪ್? ಅರ್ಥಧಾರಿಗಳು ಕೇಳ್ತಾರ? ಹಿಂದೆ ಇತ್ತ ಇದು ಯಾವುದು? ಈ ಬೇಸ್ ಶಾರ್ಪ್ ಮಣ್ಣಂಗಟ್ಟಿ ಏನೂ ಇಲ್ಲದೆ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ನಾವು ಭಾಗವತರಿರ್ಬೋದು, ಅರ್ಥಧಾರಿಗಳಿರ್ಬೋದು, ವೇಷಧಾರಿಗಳಿರ್ಬೋದು, ನಾವೆಲ್ಲ ನೋಡಿ ಬೆಳೆದವರಲ್ವ. ಹಾಗಾಗಿ ಅದು ಸಹಜ ಅಲ್ಲ. ಅದು ಬೇಸ್. ಈಗ ನಾನು ಹಾಡುವಾಗ
ನನ್ನ ಹಾಡಿಗೆ ಅವರು ಬೇಸ್ ಕೊಡ್ತಾರೆ ಅಂತಂದರೆ ಅದು ಕೃತಕ ಅಂತಲೇ ಅರ್ಥ. ಅದು ಅಸಹಜವಾದ್ದು. ನನ್ನದು ಸಹಜವಾದ ಸ್ವರ, ಅದಕ್ಕೆ ನೀವು ಬೇಸ್ ಯಾಕೆ ಕೊಡಬೇಕು? ಅಥವಾ ಶಾರ್ಪ್ ಕೊಡ್ತಾರೆ ಅಂತಂದರೆ ಅದು ಸುಬ್ರಾಯ ಸಂಪಾಜ ಸ್ವರ ಅಲ್ಲ, ಅದನ್ನು ಮತ್ತೆ ಶಾರ್ಪ್ ಮಾಡಿದ್ದಾರೆ ಇವರು. ಈ ಬೇಸ್ ಶಾರ್ಪ್ ಎನ್ನುವಂಥದ್ದು ಕೂಡ ಯಕ್ಷಗಾನ ಭಾಗವತರಿಗೆ, ಹಿಮ್ಮೇಳದವರಿಗೆ ಖಂಡಿತವಾಗಿ ಕೂಡ ಬೇಕಾಗಿಲ್ಲ. ಹಾಗಾಗಿ ಧ್ವನಿವರ್ಧಕವನ್ನು ಬಳಸುವಾಗ ನಿರ್ದಿಷ್ಟವಾದಂತಹ ಜನ ಅದು ಕಿವಿಗೆ ಹಿತ ಆಗಬೇಕು, ಅಷ್ಟೇ ವಾಲ್ಯೂಮ್ ಇರುವ ರೀತಿಯಲ್ಲಿ ಮುಖ್ಯವಾಗಿ ಹಿಮ್ಮೇಳದಲ್ಲಿ ಭಾಗವತರು ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ರಂಗದಲ್ಲಿ ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಹಾಳಾದ್ದು. ನಾನು ಬಹಳ ಇದನ್ನು ಕಳಕಳಿಯಿಂದ ಹೇಳ್ತಾ ಇದ್ದೇನೆ, ಯಕ್ಷಗಾನ ಹಾಡುಗಾರಿಕೆ. ಹಾಗಾಗಿ ಭಾಗವತರುಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಹಾಡುವ ಮೂಲಕ ಯಕ್ಷಗಾನವನ್ನು ಮೈಕನ್ನು ಬಾಯಲ್ಲೇ ಇಟ್ಟುಕೊಂಡು ಹೇಳೋ ಮೂಲಕ ನೋಡಿ ಎಷ್ಟು ಕರ್ಕಶ ಆಗ್ತದೆ ಅದು. ಇದೇ ರೀತಿಯಿಂದ ನಾನು ಆಲಾಪನವನ್ನು ಹೇಳ್ತಾ ಹೋದರೆ ಅದು ಎಷ್ಟು ಕರ್ಕಶ ಆಗ್ತದೆ. ನಿರ್ದಿಷ್ಟವಾದ ಅಂತರ, ಅದಕ್ಕೆ ನಿಮ್ಮ ಕಿವಿಯ ಪ್ರಮಾಣ ಅದು. ಅದನ್ನು ಕೇಳಿ ಯಾರ ಹತ್ರ ಅದು ನಿಮಗೆ ತೀರಾ ಆಪ್ತರಿದ್ದರೆ ಅವ್ರ ಹತ್ರ ಕೇಳಿ ನಾನು ಹಾಡಿದ್ದು ಗ್ಯಾಪ್ ಇಟ್ಕೊಂಡದ್ದು ಮೈಕಿಂದ ಸರಿ ಇತ್ತ ಅಂತ ಅವ್ರನ್ನ ಕೇಳಿ ನೀವು ಅದನ್ನು ನಿರ್ಣಯ ಮಾಡಿ. ಹಾಗಾಗಿ ಕಿವಿಯೇ ಅದಕ್ಕೆ ಪ್ರಮಾಣ. ತೀರಾ ಆಪ್ತರು ಯಾರಾದರೂ ನಿಮ್ಮ ಹಿತೈಷಿಗಳಿದ್ದರೆ ಅವರ ಹತ್ರ ಕೇಳಿ, ಅವರಿಗೂ ಕೂಡ ಅದನ್ನು ಸರಿಯಾಗಿ ಜಡ್ಜ್ ಮಾಡುವಷ್ಟು ಪರಿಜ್ಞಾನ ಬೇಕಾಗ್ತದೆ. ಅಂತಹ ತಿಳುವಳಿಕೆ ಉಳ್ಳವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ಭಾಗವತರು ಅವರ ಜೊತೆಗೆ ತಾವು ಹಿಮ್ಮೇಳದವರು ಎನ್ನುವ ಅರಿವಿಟ್ಟುಕೊಂಡು, ಮದ್ದಳೆ ವಾದಕರು ಚೆಂಡೆಗೆ ಮೈಕ್ ಬೇಕಾಗಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ತಿಳಿದವರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಅರ್ಥಧಾರಿಗಳು ಕೂಡ ನೋಡಿ, ಅರ್ಥಧಾರಿಗಳು ಕೂಡ ಈಗ ಎಷ್ಟೋ ಅರ್ಥಧಾರಿಗಳು ಈಗ ಮುಂಚೂಣಿಯಲ್ಲಿರುವಂತಹ, ನಾನು ಗಮನಿಸಿದ ಹಾಗೆ ಇವತ್ತೇ ಇಲ್ಲಿ ಪಾಲ್ಗೊಂಡಂತಹ ಸುಣ್ಣಮಳ ವಿಶ್ವೇಶ್ವರ ಭಟ್ ಇರ್ಬೋದು, ಅಥವಾ ರಾಧಾಕೃಷ್ಣ ಕಲ್ಚಾರ್ ಇರ್ಬೋದು, ಅಥವಾ ವಾಸ್ತವ ರಂಗಭಟ್ರಿ ಇರ್ಬೋದು, ಇವರು ಮಾತಾಡುವಾಗ ಯಾವತ್ತಾದರೂ ವಾಯ್ಸ್ ಬ್ಲಾಸ್ಟ್ ಅಂದರೆ ಬಡ್ಕೊಳ್ಳೋದು ಅಂತ ಹೇಳ್ತೇವಲ್ಲ, ವಾಯ್ಸ್ ಬ್ಲಾಸ್ಟ್ ಆದ್ದು ಮೈಕಲ್ಲಿ ನಾವು ಕಂಡಿದ್ದೇವಾ? ಅವರಿಗೆ ರೂಢಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ಮೇಲ್ಪಂಕ್ತಿಯಾಗಿಟ್ಟುಕೊಂಡು ನಮಗೆ ಹಿರಿಯ ತಲೆಮಾರಿನ ಅರ್ಥಧಾರಿಗಳ ಉದಾಹರಣೆ ಹೇಳೋದಾದರೆ ಅದಕ್ಕೆಲ್ಲದೂ ಕೂಡ ಒಂದು ಜೀವಂತ ನಿದರ್ಶನ ಅಥವಾ ಒಂದು ಮಾದರಿ, ಒಂದು ಮಾಡೆಲ್ ಅಂತಂದರೆ ಶೇಣಿಯವರ ಅರ್ಥಗಾರಿಕೆ. ಅವರು ಹೇಗೆ ಮೈಕನ್ನು ಬಳಸ್ತಾ ಇದ್ರು ಅಂತ ಅರ್ಥಧಾರಿಗಳ ಮಟ್ಟಿಗೆ ನಾನು ಹೇಳಿದ್ದು. ಇವೆಲ್ಲವನ್ನು ಮಾದರಿಯಾಗಿಟ್ಕೊಂಡು ನಿಮ್ಮ ಸಹಜ ಸ್ವರವನ್ನೇ ಬಳಸ್ಕೊಂಡು ಧ್ವನಿವರ್ಧಕದ ಧ್ವನಿ ಅದು ನಮ್ಮನ್ನು ಧ್ವನಿಯನ್ನು ವರ್ಧಿಸಿಕೊಡುವುದಕ್ಕೆ ಮಾತ್ರ ಇಲ್ಲಿ ಅಂತ ಹೇಳ್ತಾ, ಎಕೋ ಕೊಡದೆ ಸಹಜವಾಗಿ ಹಾಡಿ ಯಕ್ಷಗಾನ ಹಾಡುಗಾರಿಕೆಯನ್ನು, ಅರ್ಥಗಾರಿಕೆಯನ್ನು, ಮುಖ್ಯವಾಗಿ ನಿಮ್ಮ ಧ್ವನಿಯನ್ನು ಉಳಿಸ್ಕೊಳ್ಳಿ. ಧ್ವನಿಯನ್ನು ಯಾಕೆ ಉಳಿಸ್ಕೊಳ್ಬೇಕಂದ್ರೆ, ಇತ್ತೀಚೆಗೆ ಕೆಲವು ಭಾಗವತರುಗಳ ಹಾಡುವ ರೀತಿ ನೋಡಿದರೆ ನನಗೆ ಅವರ ಕಂಠಕ್ಕಿಂತ ಮೈಕ್ ಮೇಲೆ ಭಯ ಆಗ್ತದೆ. ಆ ಮೈಕ್ ಆಗೋದಿದ್ದರೆ ಸಾಕು. ಆ ರೀತಿಯಲ್ಲಿ ಭಾಗವತರುಗಳು ಕಿರುಚುವಾಗ ಆ ಗಂಟ್ಲು ಏನಾಗಬೇಕು? ಹಿಂದಿನ ಭಾಗವತರುಗಳೆಲ್ಲ ಹಾಗೆಲ್ಲ ಕಿರುಚುವುದನ್ನು ನೀವು ಕಂಡಿದ್ದೀರಾ? ಅಗತ್ಯ ಇಲ್ಲ. ಮೈಕಿಗೆ ಅಂಥ ಒಂದು ಅದ್ಭುತವಾದ ಶಕ್ತಿ ಇದೆ. ಅಷ್ಟು ನಾವು ಕಂಠತ್ರಣ ಆಗಬೇಕಾಗಿಲ್ಲ. ಆ ರೀತಿಯಲ್ಲಿ ಸರಿಯಾಗಿ ತಿಳ್ಕೊಂಡು, ತಿಳಿದವರಿಂದ ಅದನ್ನು ಕೇಳಿ ತಿಳ್ಕೊಂಡು ಮಾರ್ಗದರ್ಶನ ಪಡ್ಕೊಂಡು ಧ್ವನಿವರ್ಧಕವನ್ನು ಚೆನ್ನಾಗಿ ಬಳಸ್ಕೊಂಡು ನಿಮ್ಮ ಧ್ವನಿಯ ಸಹಜತೆಯನ್ನು ಉಳಿಸ್ಕೊಳ್ಳಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸರ್, ಈಗ ಈ ಶ್ರುತಿಪೆಟ್ಟಿಗೆ ಬಂದಲ್ಲಿಂದ ಈ ಸಮಸ್ಯೆ ಇದೆ. ಈ ಎಲೆಕ್ಟ್ರಾನಿಕ್ ಶ್ರುತಿಪೆಟ್ಟಿಗೆ ಬಂದಲ್ಲಿಂದ ಹಾರ್ಮೋನಿಯಮ್ಮಲ್ಲಿ ನಾವೆಲ್ಲ ಒಂದು ಕಾಲದಲ್ಲಿ ಬಳಸ್ತಿದ್ದೇವಲ್ಲ, ಅದು ಎಂಥ ಸೊಗಸು, ಎಂಥ ಒಂದು ಮಾಧುರ್ಯ. ಅದು ಕೇವಲ ಭಾಗವತರಿಗೆ ಅಲ್ಲ, ಹಿಮ್ಮೇಳದವರಿಗೆ ಮಾತ್ರ ಅಲ್ಲ, ಮುಮ್ಮೇಳಕ್ಕೂ, ವೇಷಧಾರಿಗಳಿಗೂ, ಅರ್ಥಧಾರಿಗಳಿಗೆಲ್ಲೂ ಕೂಡ ಒಂದು ಆ ಶ್ರುತಿಯಲ್ಲಿ ಲೀನವಾಗುವುದಕ್ಕೆ ಬಹಳಷ್ಟು ಪ್ರಯೋಜನ ಆಗ್ತಿತ್ತು. ಮತ್ತು ಇಡೀ ಒಂದು ಆ ಝೇಂಕಾರ ಬೇರೆಯೇ. ಇದನ್ನು ನಾನು ವಾಲ್ಯೂಮ್ ಸ್ವಲ್ಪ ಕಡಿಮೆ ಇಟ್ಟುಕೊಂಡೆ ಅಷ್ಟೇ. ಇದನ್ನು ಇಡಲಿಕ್ಕೆ ಇನ್ನೂ ಅವಕಾಶ ಇದೆ, ಆದರೆ ಅದು ಇನ್ನೂ ಸ್ವಲ್ಪ ಕರ್ಕಶ ಹೇಳುತ್ತದೆ. ನನಗೆ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೇಳಿಕೊಂಡೆ ನಾನು. ಇದಕ್ಕಿಂತ ಹಾಡುವ ದೃಷ್ಟಿಯಿಂದ ಯಾವತ್ತಿಗೂ ಹಾರ್ಮೋನಿಯಮ್ಮೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಚಿನ್ಮಯನೇ ಲಾಲಿಪುದು ಪುಣ್ಯವಂತಗೆ ಪುಣ್ಯವಂತಗೆ ಘೋರಾರಣ್ಯ
ಚಿನ್ಮಯ ನೆಲಾಲಿಬುದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣೆಗೊಲ್ಲಗುದು. ಪುಣ್ಯಹೀನಗೆ ರಾಜ ಕಾನನವೇ ಕೇಳ್ಮತ್ತೆ, ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ಮತ್ತೆ, ಚಿನ್ನಗಳು ಮೃತ್ತಿಕೆಗಳಂತೆ ತೋರುವವು. ಚಿನ್ಮಯನೇ ದಯವಿಟ್ಟು ಉಳಿದವರು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಭಾಗವತರೇ ಹೇಳಿ. ಶ್ರುತಿ ಇರುವುದು ಭಾಗವತನಿಗೆ, ಅವನಿಗೆ ಎಷ್ಟು ಕೇಳಬೇಕು ಅಷ್ಟೇ ಇದ್ದರೆ ಇಡೀ ಸಭೆಗೆ ಕೇಳುವಷ್ಟು ಇಡುವ ಕ್ರಮ ಇಲ್ಲ. ಬೇಸರ ಮಾಡಬೇಡಿ ಯಾರಿಗೂ. ಅವನಿಗೆ ಎಷ್ಟು ಹಾಡಲಿಕ್ಕೆ ಬೇಕು ಅಷ್ಟನ್ನೇ ಇಟ್ಟುಕೊಳ್ಳುವ ಕ್ರಮ. ಒಂದು ಅಷ್ಟು ದೂರದವನು ಕೇಳುವುದಿಲ್ಲ ಅಂತ ನಾಳೆ ಹೇಳಿದರೆ ಅಷ್ಟು ದೂರದ ವಾಲ್ಯೂಮ್ ಅದರಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ, ಬಾರಿಸಲಿಕ್ಕೂ ಆಗೋದಿಲ್ಲ. ಹಿಮ್ಮೇಳದ್ದು ಅರ್ಥಧಾರಿಗಳಿಗೂ ಸಮಸ್ಯೆ ಇಲ್ಲ ಇದರಲ್ಲಿ. ಅಲ್ಲ, ಅದು ಮೈಕು ವ್ಯವಸ್ಥೆಯು ಹಾಗೆ ಇತ್ತು. ಇಲ್ಲಿ ಇಟ್ಟ ಮೈಕು ಅವ ಹೀಗೆ ಇಟ್ಟರು ಕೇಳ್ತಿತ್ತು ಅಂತ. ಹಾಂ, ಭಾಗವತರ ಅಭಿಪ್ರಾಯಕ್ಕಿಂತ ನನ್ನ ಅಭಿಪ್ರಾಯ ಸ್ವಲ್ಪ ಭಿನ್ನ ಇದೆ. ಯಾಕೆಂದರೆ ಪದ್ಯ ಒಟ್ಟಂದದಲ್ಲಿ ಕೇಳುವಾಗ ನೀವು ಬರೀ ಪದ್ಯವನ್ನೇ ಕೇಳಿ ನೋಡಿ, ಚೆಂಡೆ ಮದ್ದಳೆ ಇದರ ಜೊತೆಗೆ ಬರೀ ಯಕ್ಷಗಾನದ ಹಾಡುಗಾರಿಕೆಯನ್ನು ಮಾತ್ರ ಕೇಳುವಾಗ ಶ್ರುತಿ ಏನೂ ಕೇಳಲಿಲ್ಲ ಅಂತಂದರೆ ನಿಜವಾದ ಆ ಪದ್ಯದ ಆ ಮಾಧುರ್ಯದ ಪರಿಣಾಮ ನಿಮ್ಮ ಮೇಲೆ ಆಗುವುದಿಲ್ಲ, ಖಂಡಿತವಾಗಿ ಆಗುವುದಿಲ್ಲ. ಇದಕ್ಕೆ ಪೂರಕವಾಗಿ ನಾನು ಒಂದು ಮಾತು ಹೇಳೋದು ಅಂತಂದರೆ, ಈಗ ಬಲಿಪ ಭಾಗವತರ ಅಭಿಪ್ರಾಯ ನನ್ನ ಅಭಿಪ್ರಾಯಕ್ಕೂ ಸ್ವಲ್ಪ ವ್ಯತ್ಯಾಸ ಬಂತು. ಎಡನೀರು ಸ್ವಾಮೀಜಿಗಳ ಪದ್ಯವನ್ನು ನಾವು ಆಕಾಶವಾಣಿಯಲ್ಲಿ ಮಡಿಕೇರಿ ಆಕಾಶವಾಣಿ ರೆಕಾರ್ಡ್ ಮಾಡಿದ್ದೆವು. ಆದರೆ ಭಾಗವತರ ಪದ್ಯ ಅವರು ಶ್ರುತಿಪೆಟ್ಟಿಗೆ ಇಂಥದ್ದೇ ಇಟ್ಕೊಂಡದ್ದು. ಯಾಕೋ ನಾವು ಅದು ಎದ್ದು ಕೇಳೋದು ಅಂತ ಹೇಳ್ತೇವಲ್ಲ, ಅದನ್ನು ರೂಢಿಯ ಭಾಷೆಯಲ್ಲಿ ಅದು ಒಂದು ಝೇಂಕಾರವೇ ಬರ್ತಿರಲಿಲ್ಲ. ನಾನು ಅದನ್ನು ಎಡಿಟ್ ಮಾಡುವಾಗ, ಪ್ರಸಾರಕ್ಕೆ ಮೊದಲು ಎಡಿಟ್ ಮಾಡ್ತೇವಲ್ಲ, ಆಗ ಪದ್ಯಕ್ಕೆ ಮಾತ್ರ ಈ ರೀತಿಯ ಶ್ರುತಿಯನ್ನು ಬಾರಿಸಿ ಪ್ರತ್ಯೇಕವಾಗಿ ರೆಕಾರ್ಡ್ ಮಾಡಿಕೊಂಡು ಇನ್ನೊಂದು ಟ್ರ್ಯಾಕಲ್ಲಿ, ಮಲ್ಟಿ ಟ್ರ್ಯಾಕ್ ಇರ್ತದೆ ನೋಡಿ, ಇನ್ನೊಂದು ಟ್ರ್ಯಾಕಲ್ಲಿ ಪದ್ಯಕ್ಕೆ ಮಾತ್ರ ನಾನು ಸ್ವಲ್ಪ ಶ್ರುತಿಯನ್ನು ಹೆಚ್ಚು ಬಳಸಿದ್ದುಂಟು. ಆಗ ಪದ್ಯ ಬಹಳ ಚೆನ್ನಾಗಿ, ಬಹಳ ಸುಂದರವಾಗಿ, ಬಹಳ ಶ್ರಾವ್ಯವಾಗಿ ಕೇಳುವ ರೀತಿ ಆಯಿತು. ಹಾಗಾಗಿ ಶ್ರುತಿ ಕೂಡ ಅದು ಮುಖ್ಯ ಅಂತಲೇ ನನ್ನ ಅಭಿಪ್ರಾಯ, ಕೇಳುವವನಿಗೂ ಕೂಡ. ಹೌದು, ಇದು ಬಿಟ್ಟದೇ ಜಾಸ್ತಿ ನೋಡಿ. ಧ್ವನಿವರ್ಧಕದವರು ಅದನ್ನು ಇಷ್ಟು ಸಣ್ಣ ಸಭೆಗೆ, ಹಲೋ ಕೇಳ್ತಾ ಉಂಟಾ? ಇಷ್ಟು ಸಣ್ಣ ಸಭೆಗೆ ನೋಡಿ, ನಾನು ಅದನ್ನೇ ಹೇಳಿದ್ದು. ಈಗ ಮತ್ತೊಂದು ಧ್ವನಿವರ್ಧಕದ ವ್ಯವಸ್ಥೆ ಅಂತ ನಾನು ಆಗಲೇ ಹೇಳಿದ್ದೆ ನೋಡಿ. ನಮ್ಮ ಆಕಾಶವಾಣಿಯ ಅನೌನ್ಸರ್ಸ್ ಅಥವಾ ಉದ್ಘೋಷಕರು ಅನೌನ್ಸ್ ಮಾಡುವಾಗ ಇಷ್ಟು ಅಂತರ ಇಟ್ಟುಕೊಳ್ತೇವೆ ಅಂತ, ಅದು ಆಕಾಶವಾಣಿಗೆ ನಡೀತದೆ. ಆದರೆ ಇಲ್ಲಿ ಆಗುವುದಿಲ್ಲ. ಯಾಕೆ ಅಂತಂದರೆ ಹಾಡುವವರೆಲ್ಲರೂ ಕೂಡ, ನೀವು ಮುಖ್ಯವಾಗಿ ಸುಗಮ ಸಂಗೀತ ಕ್ಷೇತ್ರದ ಅಥವಾ ಈಗಿನ ಸಿನಿಮಾ ಸಂಗೀತಗಾರರ ಗಾಯನವನ್ನು ಟಿ ವಿಯಲ್ಲಿ ನೋಡ್ತಿರಲ್ಲ, ಅವರು ಇಷ್ಟು ದೂರ ಇಟ್ಕೊಳ್ಳೋದಿಲ್ಲ, ಅವ್ರು ಹೀಗೆ ಹಾಡೋದು. ಅವ್ರು ಹೀಗೆ ಹಾಡಿದ ಅದಕ್ಕೆ ಬೇಕಾಗಿ ಏನು ಮಾಡಿದರು, ಮೈಕನ್ನು ಸಿದ್ಧಪಡಿಸುವವರು ಕೂಡ ಅದಕ್ಕೆ ಪೂರಕವಾಗಿ ಅವರಿಗೆ ಹಾಡುವುದಕ್ಕೆ ಅನುಕೂಲ ಆಗುವ ಹಾಗೆ ಅದನ್ನು ಸಿದ್ಧಪಡಿಸಿದರು, ಇನ್ಸ್ಟ್ರೂಮೆಂಟನ್ನು ಹಾಗೆ ರೆಡಿ ಮಾಡಿದರು. ಹಾಗಾಗಿ ನಾನು ಹೀಗೆ ಹಾಡಿದರೆ, ಹೀಗೆ ಮಾತಾಡಿದರೆ ಮಾತ್ರ ಅದು ಚೆಂದ ಕೇಳೋದು. ಹಾಗಾಗಿ ರೇಡಿಯೋದ ಆಕಾಶವಾಣಿಯಲ್ಲಿ ಬಳಸುವ ಮೈಕಿಗೂ ಈ ರೀತಿಯ ಯಕ್ಷಗಾನದ ಪರ್ಫಾರ್ಮೆನ್ಸಿಗೂ ಮತ್ತು ಸಂಗೀತಗಾರರು ಅಥವಾ ಯಾರು ಸಿನಿಮಾದ ಗಾಯಕಿಯರು ಹಾಡುವ ಮೈಕಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಮೈಕಿನಲ್ಲೇ ವ್ಯತ್ಯಾಸ ಇರ್ತದೆ.